ಖಾಸಗಿ ಶಾಲಾ ಬಸ್ಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುವುದನ್ನು ಖಂಡಿಸಿ ಹೊಳಲ್ಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಗುರುವಾರ ಮಧ್ಯಾಹ್ನ 2:30ಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆಯ ವತಿಯಿಂದ ತಾಲೂಕಿನ ಖಾಸಗಿ ಶಾಲಾ ಬಸ್ಗಳಲ್ಲಿ ವಿದ್ಯಾರ್ಥಿಗಳನ್ನು ನಿಗದಿತ ಸೀಟ್ಗಳಿಗಿಂತ ಹೆಚ್ಚು ತುಂಬುವ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಹೊಳಲ್ಕೆರೆ ತಾಲೂಕಿನ ಅನುದಾನ ರಹಿತ ಖಾಸಗಿ ಶಾಲಾ ಬಸ್ಗಳಲ್ಲಿ 40 ಸೀಟ್ ಹಾಕುವ ಕಡೆ 100 ವಿದ್ಯಾರ್ಥಿಗಳನ್ನು ಹಾಕಿ ಬ್ಯಾನೆಟ್ ಮೇಲೆ ಕೂರಿಸಿ ಒಳಗಡೆ ನಿಲ್ಲಿಸಿಕೊಂಡು ಕುರಿ ತುಂಬುವ ಹಾಗೆ ತುಂಬಿಕೊಂಡು ಬರುತ್ತಿದ್ದಾರೆ. ಕೆಲ ದಿನಗಳಿಂದಷ್ಟೇ ವಾಗ್ದೇವಿ ಶಾಲೆಯ ಬಸ್ ಎಸ್ಬಿಐ ಬ್ಯಾಂಕ್ ಮುಂದೆ ವಿದ್ಯಾರ್ಥಿ ಅಪಘಾತಕ್ಕೀಡಾದಾಗ ಈ ಸಂದರ್ಭದಲ್ಲಿ 5 ಬಸ್ಗಳನ್ನು ತಡೆದು ಪರಿಶೀಲಿಸಿದಾಗ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳನ್ನು ತುಂಬುತ್ತಿದ್ದು ಕಂಡುಬಂದಿದೆ. ಪ್ರತಿ ವರ್ಷ ಪೋಷಕರಿಂದ ಬಸ್ಗೆ 8,000 ಫೀಸ್ ಕಟ್ಟಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ತಾಲೂಕಿನ ಶಾಲಾ ಬಸ್ಗಳಲ್ಲಿ 40 ಸೀಟಿಗಿಂತ ಹೆಚ್ಚಿಗೆ ಹಾಕಬಾರದು. ಅವಧಿ ಮೀರಿದ ಬಸ್ಗಳು ಹಾಗೂ ಎಫ್ಸಿ ಇಲ್ಲದ ಬಸ್ಗಳನ್ನು ತಕ್ಷಣ ನಿಲ್ಲಿಸಬೇಕು. ಮದ್ಯಪಾನ ಮಾಡಿದ ಚಾಲಕರನ್ನು ಬಸ್ಗೆ ಹತ್ತಿಸಬಾರದು. ಶಾಲಾ ಬಸ್ಗಳಲ್ಲಿ ತಕ್ಷಣ ಕಂಡಕ್ಟರ್ ನೇಮಿಸಬೇಕು ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಬಸ್ಗಳನ್ನು ಬಿಡಬೇಕು ಮತ್ತು ಕಾನೂನು ಉಲ್ಲಂಘಿಸಿ ಶಾಲಾ ಬಸ್ಗಳಲ್ಲಿ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳನ್ನು ತುಂಬುವ ಶಾಲೆಯ ಲೈಸೆನ್ಸನ್ನು ರದ್ದು ಮಾಡುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಕೆಲವೊಂದು ಶಾಲೆಗಳಿಗೆ ಬಸ್ಗಳಿಗೆ ಡ್ರೈವರ್ಗಳಿಗೆ ತಕ್ಕಂತೆ DLಗಳು ಇಲ್ಲ. ಆಮೇಲೆ ಬಸ್ಗಳು ಹಳೆ ಬಸ್ಗಳು ತೊಗೊಂಡು ರನ್ನಿಂಗ್ ಮಾಡ್ತಿದ್ದಾರೆ. ಅವ್ರಿಗೆ ಇಷ್ಟು ಇದರಲ್ಲಿ ತೆಗೆದಾಕ್ಬೇಕಂತಿರುತ್ತೆ. ಆ ಥರ ಬಸ್ಗಳು ಓಡ್ತಾ ಇದ್ದಾರೆ. ಆಮೇಲೆ ಮಕ್ಕಳು ಒಂದು 40 ಸೀಟರ ಕೆಪಾಸಿಟಿಗೆ 50-60 ಮಕ್ಕಳು ನಿಂತ್ಕೊಂಡು ಬರ್ತಾರೆ. ಆಮೇಲೆ ಇನ್ನೊಂದು ಏನಾಗಿದೆ, ಕೆಲವೊಂದು ಬಸ್ಗಳಲ್ಲಿ ಇನ್ಶೂರೆನ್ಸ್ಗಳು FC ಅಂತ ಬರುತ್ತೆ. ಅದ್ರದ್ದು ಡಾಕ್ಯುಮೆಂಟ್ಸು ಏನು ಅಪ್ಡೇಟ್ ಇರಲ್ಲ. ಏನೇ ಆಯ್ತು ಅಂದ್ರೆ ನಾಳೆ ದಿನ ಶಿಕ್ಷಣ ಇಲಾಖೆಗೆ ಅದು ಬರೋದು. ಅದಾಗಬಾರ್ದು, ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ನೀವು ಖಡಕ್ಕಾಗಿ ಆಕ್ಷನ್ ತಗೊಂಡು ಪ್ರತಿ ಮಕ್ಕಳಿಗೆ 8,000 ರೂಪಾಯಿ ತಗೊಂಡ್ರೆ ಅವ್ರು ಫ್ರೀಯಾಗಿ ಓಡಿಸ್ತಾ ಇಲ್ಲ. ಅದಕ್ಕೆ ನೀವು ಆದಷ್ಟು ಮಟ್ಟಿಗೆ ಎಲ್ಲ ಶಾಲೆ ಖುದ್ದಾಗಿ ಪೊಲೀಸ್ ಒಂದು ಇಲಾಖೆಯನ್ನು ಗಮನಕ್ಕೆ ತಗೊಂಡು, ಸಾರಿಗೆ ಇಲಾಖೆ ಒಂದು ಗಮನಕ್ಕೆ ತಗೊಂಡು ನೀವು ಒಂದು ಆಕ್ಷನ್ ತಗೊಂಡ್ರಿ. ನೀವು ಇರೋ ತನಕ ಒಂದು ಸ್ಟ್ರಿಕ್ಟಾಗಿ ನೀವು ವರ್ಕ್ ಮಾಡಿದರೆ ಇವೆಲ್ಲ ಚೆನ್ನಾಗಿ. ನಾನು ಲಾಸ್ಟ್ ಮೇಗೆ ಪೊಲೀಸ್ ವೆರಿಫಿಕೇಶನ್ ಮಾಡಬೇಕು ಅಂತೇಳಿ ಎಲ್ಲ ಸ್ಕೂಲಿಗೂ EC ಹೋದ್ರು ಒಂದು ಮೆಮೊ ಕೊಟ್ಬಿಟ್ಟಿದ್ದೀವಿ. ಯಾವುದು ಡ್ರೈವರ್ದು ಅದ್ರಾಗೆ ಕಂಡಕ್ಟರ್ ಪೊಲೀಸ್ ವೆರಿಫಿಕೇಶನ್ ಮಾಡಬೇಕು, ಆ ವೆರಿಫಿಕೇಶನ್ ಕಾಪಿ ನಿಮ್ಮ ಶಾಲೆಗೆ ಇಟ್ಕೋಬೇಕು ಅಂತ ಕೊಟ್ಬಿಟ್ಟಿದ್ದೀವಿ. ಈಗ ಅವರು ಅದು ಮಾಡಿಲ್ಲ ಅನ್ನೋದು ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ. ಸರಿಂದ ಈಗೇನು ನೀವೇನು ಹೇಳ್ರಿ ಓಕೆನಾ, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಅದ್ರ ಮೇಲೆ ಅವ್ರು ಇನ್ನೊಂದು ಮೆಮೊ ಕೊಟ್ಟಿಲ್ಲ, ಏನು ಬಂದಿರಲ್ಲ. ಬಂದು ನಮಗೆ ಮನವಿ ಮಾಡಿದರೆ ಹಾಗಾಗಿ ತುರ್ತಾಗಿ ಈ ಥರ ಐತೆ ವ್ಯವಸ್ಥಿತ ಮಾಡ್ಕೊಂಡಿರ, ಆ ಥರ ಆಗಂಗಿಲ್ಲ. ಸೀಟ್ ಕೆಪಾಸಿಟಿ ಏನೈತೆ ಅದ್ರ ಪ್ರಕಾರ ತಿಳ್ಕೋಬೇಕು. ನೀವು ಅಡಿಷನಲ್ ಮಕ್ಕಳು ಜಾಸ್ತಿ ಇರಬೇಕು, ಇನ್ನೂ ಬಸ್ ಓಡಿಸ್ಕೊಳ್ಬೇಕು, ಅದೇ ಸಮಸ್ಯೆ ಇಲ್ಲ. ಅದಕ್ಕೆ ಇಲಾಖೆಯಿಂದ ಅನುಮತಿ ಪಡ್ಕೋಬೇಕು. FC ಇನ್ಶೂರೆನ್ಸ್ ಇಟ್ಕೊಂಡು ಮಾಡಬೇಕು ಅಂತೇಳಿ ಒಂದು ಲೆಟರ್ ಮಾಡಿ ಯಾಕಂದ್ರೆ ಇವ್ರಿಗೆ ಒಂದು ಪೊಲೀಸ್ ಕೊಟ್ಬಿಡ. ಆಮೇಲೆ ಇನ್ನೊಂದು ಸರ್, ಯಾವ ಬಸ್ ನಿಮ್ಮ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಶ್ರೀನಿವಾಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊಳಲ್ಕೆರೆ ತಾಲೂಕು ಹೊಳಲ್ಕೆರೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ನಿಗದಿತ ಸೀಟುಗಳಿಂದ ಹೆಚ್ಚುವರಿ ತುಂಬುವ ಕುರಿತು ತಾಲೂಕಿನ ಅನುದಾನ ರಹಿತ ಶಾಲಾ ಬಸ್ಸುಗಳು 40 ಸೀಟು ಹಾಕುವ ಬಸ್ಸುಗಳಲ್ಲಿ 100 ವಿದ್ಯಾರ್ಥಿಗಳನ್ನು ಹಾಕಿಕೊಂಡು ಬ್ಯಾನೆಟ್ ಮೇಲೆ ಕೂರಿಸಿ ನಿಲ್ಲಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳ ಬಸ್ಸಿಗೆ ಬಸ್ ಶುಲ್ಕ 8,000 ಕಟ್ಟಿಸಿಕೊಳ್ಳುತ್ತಾರೆ. ಗುರಿ ಮಂದಿ ತುಂಬುವ ಹಾಗೆ ತುಂಬಿ ರಕ್ಷಣೆ ಇಲ್ಲದೆ ಓವರ್ಲೋಡ್ ಮಾಡಿಕೊಂಡು ಬರುತ್ತಾರೆ. ವಾಗ್ದೇವಿ ಶಾಲೆಯ ಬಸ್ಸುಗಳನ್ನು ದಿನಾಂಕ 8/4/24ರಂದು ಒಬ್ಬ ವಿದ್ಯಾರ್ಥಿ ಅನಾಹುತಕ್ಕೀಡಾಗುವ ಸಂದರ್ಭದಲ್ಲಿ ಬಸ್ 4 ಬಸ್ಸುಗಳು ತಡೆದು ಪರಿಶೀಲಿಸಿದಾಗ ಎಲ್ಲ ಬಸ್ಸುಗಳ ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ತುಂಬಿಕೊಂಡು ಬರುತ್ತಿದ್ದವು. ಬೇಡಿಕೆಗಳು: ತಾಲೂಕಿನ ಎಲ್ಲ ಖಾಸಗಿ ಮಿನಿ ಬಸ್ಸುಗಳನ್ನು 40 ಸೀಟುಗಳಿಂದ ಹೆಚ್ಚು ಹಾಕಬಾರದು. ಅವಧಿ ಮೀರಿದ ಬಸ್ಸುಗಳು ಹಾಗೂ FC ಇನ್ಶೂರೆನ್ಸ್ ಇಲ್ಲದ ಬಸ್ಸುಗಳನ್ನು ನಿಲ್ಲಿಸುವುದು. ಮದ್ಯಪಾನ ಮಾಡಿದ ಡ್ರೈವರ್ಗಳನ್ನು ಬಸ್ಸಿಗೆ ಹತ್ತಿಸಬಾರದು. ಕೆಲವು ಶಾಲಾ ಬಸ್ಸುಗಳಲ್ಲಿ ಕಂಡಕ್ಟರ್ ಇರುವುದಿಲ್ಲ. ವಿದ್ಯಾರ್ಥಿಗಳನ್ನೇ ಡೋರ್ಗಳಲ್ಲಿ ನಿಲ್ಲಿಸಿರುತ್ತಾರೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಬಸ್ಸುಗಳನ್ನು ಹೆಚ್ಚುವರಿ ಬಿಡುವುದು. ಕಾನೂನು ಉಲ್ಲಂಘಿಸಿ ಶಾಲಾ ಬಸ್ಸುಗಳಲ್ಲಿ ಹೆಚ್ಚುವರಿ ವಿದ್ಯಾರ್ಥಿಗಳನ್ನು ಹಾಕುವ ಖಾಸಗಿ ಶಾಲೆಗಳ ಲೈಸೆನ್ಸನ್ನು ರದ್ದುಪಡಿಸಬೇಕು.